ನಮಸ್ಕಾರ ಆತ್ಮೀಯರೇ, ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ. ಬಿಡದಿಯ ನೂರಾರು ರೈತರ ಸಮಾಧಿ ಮೇಲೆ ಸೌದ ಕಟ್ಟೋದಕ್ಕೆ ಸರ್ಕಾರ ಸಜ್ಜಾಗಿದೆ. ನೂರಾರು ರೈತ ಕುಟುಂಬಗಳನ್ನ ಓಡಿಸಿ ದೊಡ್ಡ ಹೈಟೆಕ್ ಸಿಟಿ ಮಾಡೋದಕ್ಕೆ ತುದಿಗಾಲಲ್ಲಿ ನಿಂತಿದ್ದಾರೆ. ಸರ್ಕಾರದ ಈ ನಿರ್ಧಾರ ಬಡವರ ಬದುಕನ್ನೇ ಕಿತ್ಕೊಳ್ತಾ ಇದೆ. ಹುಟ್ಟಿದ ಊರನ್ನ ಬಿಡಬೇಕು, ಕನಸ್ ಕಂಡಿದ್ದ ಮನೆಯನ್ನ ಕಳ್ಕೋಬೇಕು, ತಾತ ಮುತ್ತಾತರು ಬಾಳಿ ಬದುಕಿದ್ದ ನೆಲಕ್ಕೆ ವಿದಾಯ ಹೇಳಬೇಕು, ಅದೆಷ್ಟೋ ವರ್ಷಗಳಿಂದ ಮಾಡ್ಕೊಂಡು ಬಂದಿದ್ದ ವ್ಯವಸಾಯವನ್ನ ಕೈ ಬಿಡಬೇಕು, ಮಕ್ಕಳಿಗೆ ಅಂತ ಅಪ್ಪಂದಿರು ಕೂಡಿಟ್ಟಿದ್ದ ಅಂಗೈ ಅಗಲ ಜಾಗವನ್ನು ಕಳ್ಕೋಬೇಕು. ಇಷ್ಟು ದಿನ ಇದು ನಮ್ಮೂರು ಅಂತ ಹೇಳ್ಕೊಳ್ತಿದ್ದವರು ಈಗ ಯಾವುದೋ ಕಾಣದ ಊರಿನ ಕಡೆ ಹೋಗಬೇಕು. ತಲೆಮಾರುಗಳಿಂದ ಬದುಕಿಕೊಂಡು ಬಂದಿದ್ದ ನೆಲವನ್ನೇ ಬಿಟ್ಟು ಹೊರಡಬೇಕು ಅಂದ್ರೆ ಹೇಗೆ ಹೇಳಿ? ನಾವು ನೀವೆಲ್ಲ ಒಂದು ಮನೆಯಲ್ಲಿ 5-6 ವರ್ಷ ಬಾಡಿಗೆಗೆ ಇದ್ರೆ ಆ ಮನೆ ಜೊತೆಗೆ ಒಂದು ಅಟ್ಯಾಚ್ಮೆಂಟ್ ಬೆಳೆಸ್ಕೊಂಡಿರ್ತೀವಿ. ಕಷ್ಟ ಸುಖವನ್ನೆಲ್ಲ ಅದೇ ಮನೆಯಲ್ಲಿ ಅನುಭವಿಸಿರ್ತೀವಿ. ಅಂತಹದ್ರಲ್ಲಿ ಹುಟ್ಟಿದ ಊರನ್ನ ಬಿಡಬೇಕು, ಕಷ್ಟ ಸುಖ ನೋಡಿದ ಊರನ್ನ ತೊರಿಬೇಕು ಅಂದ್ರೆ ಹೇಗೆ ಹೇಳಿ? ಅನ್ನದಾತರ ಈ ಕಷ್ಟ ಸರ್ಕಾರಕ್ಕೆ ಗೊತ್ತಾಗ್ಲಿಲ್ಲ ಬಿಡಿ. ಜನರ ನೋವು ಬೇಕಿಲ್ಲ, ಇವರ ಕನಸುಗಳು ಇವರ ಕಣ್ಣಿಗೆ ಕಾಣ್ತಿಲ್ಲ. ಸರ್ಕಾರದ ಗುರಿಯೊಂದೇ, ರೈತರ ಜಾಗ ಕಿತ್ಕೊಂಡು ಟೌನ್ಶಿಪ್ ಮಾಡಬೇಕು ಅನ್ನೋದಷ್ಟೇ. ಇದರ ಮುನ್ನುಡಿಯಾಗಿ ಈಗಾಗಲೇ ಅಧಿಸೂಚನೆ ಹೊರಡಿಸಿದ್ದಾರೆ. ನಿಮ್ಮ ಮನೆಗೆ ಸಂಬಂಧಪಟ್ಟ ಹಕ್ಕು ಪತ್ರಗಳನ್ನ ನೀಡಿ ಹಣ ಪಡೆಯಿರಿ ಅಂತಿದ್ದಾರೆ. ಆದ್ರಿದು ಅಷ್ಟು ಸುಲಭವಾಗಿ ನಡೆಯೋದಲ್ಲ ಬಿಡಿ. ಯಾಕಂದ್ರೆ ರೈತರು ಅಂದ್ರೆ ದೇಶದ ಬೆನ್ನೆಲುಬು ಅಂತಾರೆ. ಆದ್ರೆ ಇಲ್ಲಿ ರೈತರ ಬೆನ್ನೆಲುಬು ಮುರಿಯೋ ಕೆಲಸ ಮಾಡ್ತಿದ್ದಾರೆ. ಹೀಗಾಗಿಯೇ ಅನ್ನದಾತರು ಸಿಡಿದೆದ್ದಿದ್ದಾರೆ. ಉಗ್ರ ಹೋರಾಟಕ್ಕೆ ಮುನ್ನುಡಿ ಬರೆಯಲು ಸಜ್ಜಾಗ್ತಿದ್ದಾರೆ. ಇದಕ್ಕೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಕೂಡ ಕೈ ಜೋಡಿಸ್ತಿದ್ದಾರೆ. ಜೆಡಿಎಸ್ ಹಾಗೂ ಬಿಜೆಪಿ ಒಗ್ಗಟ್ಟಾಗಿ ರೈತರ ಪರ ನಿಂತಿದೆ. 10 ಸಂಘಟನೆಗಳು ಹೋರಾಟದಲ್ಲಿ ಭಾಗಿಯಾಗ್ತೇವೆ. ಹೀಗಾಗಿ ದೊಡ್ಡ ಮಟ್ಟದಲ್ಲಿ ಕ್ರಾಂತಿ ಸೃಷ್ಟಿಯಾಗೋ ಮುನ್ಸೂಚನೆ ಸಿಕ್ಕಿದೆ. ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋನ ಕೊನೆವರೆಗೂ ನೋಡಿ, ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ಮಾಡಿ. ಆತ್ಮೀಯರೇ, ಗ್ರೇಟರ್ ಬೆಂಗಳೂರು ಸಮಗ್ರ ಉಪನಗರ ನಿರ್ಮಾಣ ಅಂದ್ರೆ ಬಿಡದಿ ಟೌನ್ಶಿಪ್ ಯೋಜನೆ. ಈ ಯೋಜನೆಗೆ ಬಿಡದಿ ಸುತ್ತಮುತ್ತಲಿನ 9 ಗ್ರಾಮಗಳ ಪೈಕಿ 3 ಗ್ರಾಮಗಳು ನಿರ್ನಾಮವಾಗಿ ಹೋಗುತ್ತೆ. ಇಲ್ಲಿ ಈ ಊರುಗಳು ಇದ್ವು ಅನ್ನೋದೇ ಗೊತ್ತಾಗಲ್ಲ. ಯಾಕಂದ್ರೆ 3 ಗ್ರಾಮಗಳ ಸಂಪೂರ್ಣ ಜಾಗವನ್ನ ಸರ್ಕಾರ ಪಡೆದುಕೊಳ್ಳಲಿದೆ. ಇದಕ್ಕಾಗಿ ಭೂ ಸ್ವಾಧೀನಕ್ಕೆ ಸರ್ಕಾರ ಅಂತಿಮ ಅಧಿಸೂಚನೆ ಹೊರಡಿಸಿದೆ. ಮುಂದಿನ ವಾರದಿಂದಲೇ ಪರಿಹಾರದ ಹಣ ಬಿಡುಗಡೆಯಾಗಲಿದೆ. ಬೆಂಗಳೂರು ದಕ್ಷಿಣ ಜಿಲ್ಲೆಯ ಬಿಡದಿ ಹೋಬಳಿಯಲ್ಲಿ ಅಂದಾಜು 20,000 ಕೋಟಿ ರೂಪಾಯಿ ವೆಚ್ಚದಲ್ಲಿ ಗ್ರೇಟರ್ ಬೆಂಗಳೂರು ಸಮಗ್ರ ಉಪನಗರ ತಲೆ ಎತ್ತುತ್ತಾ ಇದೆ. ಇದಕ್ಕಾಗಿ 2025 ಮಾರ್ಚ್ನಲ್ಲಿ 9 ಗ್ರಾಮಗಳ ಒಟ್ಟು 7,481 ಎಕರೆ ಭೂ ಸ್ವಾಧೀನಕ್ಕೆ ಸರ್ಕಾರ ಪ್ರಾಥಮಿಕ ಅಧಿಸೂಚನೆ ಹೊರಡಿಸಿತ್ತು. ಸಾರ್ವಜನಿಕರು ಭೂ ಮಾಲೀಕರಿಂದ ಆಕ್ಷೇಪಣೆ ಸಲ್ಲಿಸುವಂತೆ ಕೋರಿತ್ತು. ಭೂ ಸ್ವಾಧೀನ ಕಾಯ್ದೆಗಳ ಪ್ರಕಾರ 1 ವರ್ಷದಲ್ಲಿ ಅಂತಿಮ ಅಧಿಸೂಚನೆ ಹೊರಡಿಸಬೇಕಿತ್ತಾದ್ರೂ ಈ ಅವಧಿಯನ್ನ ವಿಸ್ತರಿಸುವ ಅವಕಾಶ ಸರ್ಕಾರಕ್ಕಿತ್ತು. 2025 ಮಾರ್ಚ್ 12ರಂದು ಪ್ರಾಥಮಿಕ ಅಧಿಸೂಚನೆ ಹೊರಡಿಸಲಾಗಿತ್ತು. ಇದರ ಬೆನ್ನಲ್ಲೇ ಈಗ 518 ಎಕರೆ ಸ್ವಾಧೀನಕ್ಕೆ ಅಂತಿಮ ಅಧಿಸೂಚನೆ ಹೊರಡಿಸಿದೆ. ಮೊದಲ ಹಂತವಾಗಿ ಕೆಂಪಯ್ಯನಪಾಳ್ಯ, ಮಂಡಲಹಳ್ಳಿ, ವಡೇರಹಳ್ಳಿ ಗ್ರಾಮ ವ್ಯಾಪ್ತಿಯ ಭೂ ಸ್ವಾಧೀನಕ್ಕೆ ಸರ್ಕಾರ ಕೈ ಹಾಕಿದೆ. ಕಳೆದ ವರ್ಷ ಬಿಡದಿ ಹೋಬಳಿ ವ್ಯಾಪ್ತಿಯ ಬೈರಮಂಗಲ, ಬನ್ನಿಗಿರಿ, ಹೊಸೂರು, ವಡೇರಹಳ್ಳಿ, ಕೆಂಪಯ್ಯನಪಾಳ್ಯ, ಕೆಜಿಗೊಳ್ಳರಪಾಳ್ಯ, ಮಂಡಲಹಳ್ಳಿ ಸೇರಿದಂತೆ ಒಟ್ಟು 9 ಗ್ರಾಮಗಳ ಸುಮಾರು 7,881 ಎಕರೆ ಜಾಗದ ಸ್ವಾಧೀನಕ್ಕೆ ಪ್ರತ್ಯೇಕವಾಗಿ 9 ಪ್ರಾಥಮಿಕ ಅಧಿಸೂಚನೆ ಹೊರಡಿಸಲಾಗಿತ್ತು. ಇದೀಗ ಮೊದಲ ಹಂತವಾಗಿ 3 ಗ್ರಾಮಗಳ ಜಾಗಕ್ಕೆ ಕೈ ಹಾಕಿದ್ದಾರೆ. ರೈತರು ಕಳೆದುಕೊಳ್ಳೋ ಭೂಮಿಗಳಿಗೆ 2.7ರಿಂದ 2.5 ಕೋಟಿ ರೂಪಾಯಿಯನ್ನ ಪರಿಹಾರವಾಗಿ ಸರ್ಕಾರ ನೀಡಲಿದೆ. ಒಂದು ವೇಳೆ ಹಠಕ್ಕೆ ಬಿದ್ದು ಭೂಮಿಯನ್ನ ಸರ್ಕಾರಕ್ಕೆ ಒಪ್ಪಿಸದೇ ಇದ್ದಲ್ಲಿ 10% ಪರಿಹಾರ ಕಡಿತ ಆಗುವ ಸಾಧ್ಯತೆ ಇದೆ. ಸದ್ಯಕ್ಕೆ 3 ಗ್ರಾಮಗಳ ಭೂಮಿಯನ್ನ ವಶಕ್ಕೆ ಪಡೆದಿದ್ದಾರೆ. ಮಂಡಲಹಳ್ಳಿಯಲ್ಲಿ 71.13 ಎಕರೆ, ವಡೇರಹಳ್ಳಿಯಲ್ಲಿ 61.1 ಎಕರೆ, ಕೆಂಪಯ್ಯನಪಾಳ್ಯದಲ್ಲಿ 384.22 ಎಕರೆ ಜಾಗವನ್ನ ಸರ್ಕಾರ ವಶಪಡಿಸಿಕೊಳ್ಳೋದಕ್ಕೆ ಮುಂದಾಗಿದೆ. ಆತ್ಮೀಯರೇ, ಸರ್ಕಾರ ಏನು ರೈತರ ಜಾಗ ಪಡೆಯೋದಕ್ಕೆ ತುದಿಗಾಲಲ್ಲಿ ನಿಂತಿದೆ. ಆದ್ರೆ ಅನ್ನದಾತರು ಮಾತ್ರ ಜೀವ ಬಿಟ್ರು ಜಾಗ ಬಿಡಲ್ಲ ಅಂತಿದ್ದಾರೆ. ಇದಕ್ಕಾಗಿ ಜೂನ್ 22ನೇ ತಾರೀಕು ದೊಡ್ಡ ಮಟ್ಟದಲ್ಲಿ ಹೋರಾಟ ನಡೆಸೋದಕ್ಕೆ ಮುಂದಾಗಿದ್ದಾರೆ. ರೈತರ ಹೋರಾಟಕ್ಕೆ ಸುಮಾರು 7-8 ಜಿಲ್ಲೆಯ ರೈತರು ಸಹ ಭಾಗಿಯಾಗ್ತಿದ್ದಾರೆ. ಇವರ ಜೊತೆ 10 ಸಂಘಟನೆಗಳು ಕೈ ಜೋಡಿಸ್ತಾ ಇದೆ. ಅಷ್ಟೇ ಅಲ್ಲ, ಮಾಜಿ ಸಿಎಂ ಹಾಗೂ ಹಾಲಿ ಕೇಂದ್ರ ಸಚಿವರಾಗಿರೋ ಕುಮಾರಸ್ವಾಮಿ ಕೂಡ ಅಖಾಡಕ್ಕಿಳಿತಿದ್ದಾರೆ. ಯಾವುದೇ ಕಾರಣಕ್ಕೂ ರೈತರನ್ನ ಒಕ್ಕಲೆಬ್ಬಿಸೋದಕ್ಕೆ ಬಿಡಲ್ಲ ಅಂತ ವಾಗ್ದಾಳಿ ನಡೆಸ್ತಿದ್ದಾರೆ.
ಆದ್ರೆ ಕಾಂಗ್ರೆಸ್ ನಾಯಕರು ಹೇಳ್ತಿರೋದೊಂದೇ, ಈ ಟೌನ್ಶಿಪ್ ಯೋಜನೆ ಅನ್ನೋದು ನಮ್ಮ ಕನಸಲ್ಲ, ಇದು ಕುಮಾರಸ್ವಾಮಿ ಅವರ ಕನಸು, ಅವರೇ ಮಾಡಿರೋ ಯೋಜನೆ, ಅದನ್ನ ನಾವು ಮುಂದುವರಿಸ್ತಿದೀವಿ ಅಂತಿದ್ದಾರೆ. ಇದು ಒಂದು ರೀತಿಯಲ್ಲಿ ನಿಜವೂ ಹೌದು. ಹೇಗಂದ್ರೆ ಕುಮಾರಸ್ವಾಮಿ ಸಿಎಂ ಆಗಿದ್ದಾಗ ಬಿಡದಿ ಟೌನ್ಶಿಪ್ ಮಾಡೋದಕ್ಕೆ ಪ್ಲಾನ್ ಮಾಡಿದ್ರು. ಆದ್ರೆ ಈ ಟೌನ್ಶಿಪ್ ನಿಂದ ನೂರಾರು ಕುಟುಂಬಗಳು ಬದುಕೋ ಆಸರೆಯನ್ನೇ ಕಳೆದುಕೊಳ್ತವೆ ಅನ್ನೋದು ಗೊತ್ತಾಗ್ತಿದ್ದಂತೆ ಆ ಯೋಜನೆಯನ್ನ ಕೈ ಬಿಟ್ಟಿದ್ರು. ಬಿಡದಿ ಟೌನ್ಶಿಪ್ ಕತೆ ಸದ್ಯಕ್ಕೆ ಬೇಡ ಅಂತ ಮೂಲೆ ಗುಂಪು ಮಾಡಿದ್ರು. ಆದ್ರೀಗ ಕಾಂಗ್ರೆಸ್ ಸರ್ಕಾರ ಇದೇ ಯೋಜನೆಯನ್ನ ಕೈಗೆತ್ತಿಕೊಂಡಿದೆ. ಕುಮಾರಸ್ವಾಮಿ ದೂರ ಇಟ್ಟಿದ್ದ ಯೋಜನೆಯನ್ನ ನಾವು ಕಂಪ್ಲೀಟ್ ಮಾಡ್ತೀವಿ ಅಂತ ರೈತರ ವಿರುದ್ಧ ನಿಂತಿದೆ. ಇದೇ ವಿಷಯವಾಗಿ ಮಾತನಾಡಿದ ಸಿಎಂ ಡಿಕೆಶಿ, ರೈತರು ಕೋರ್ಟ್ಗೆ ಹೋದ್ರೆ ಗುಡ್ ಲಕ್. ಇದೇ ಯೋಜನೆ ವಿಷಯವಾಗಿ ಪ್ರಧಾನಿ ನರೇಂದ್ರ ಮೋದಿ ಜೊತೆಗೆ ಚರ್ಚೆ ಮಾಡಿದ್ದೇನೆ. ಈ ವೇಳೆ ಪ್ರಧಾನಿ ಮೋದಿಯವರು, ನಾನು 7-8 ಟೌನ್ಶಿಪ್ ಮಾಡಿದ್ದೇನೆ, ನೀವು ಒಳ್ಳೆ ಕೆಲಸ ಮಾಡ್ತಿದ್ದೀರಾ, ಬೆಂಗಳೂರಿನ ಒತ್ತಡ ಕಡಿಮೆ ಮಾಡಬೇಕು ಅಂತ ಅವರೇ ಕಿವಿಮಾತು ಹೇಳಿದ್ದಾರೆ ಅಂತ ಸಿಎಂ ಡಿಕೆಶಿ ಹೇಳಿದ್ದಾರೆ. ಸರ್ಕಾರದ ನಡೆ ನೋಡಿದ್ರೆ ಯಾವುದೇ ಕಾರಣಕ್ಕೂ ಇಟ್ಟ ಹೆಜ್ಜೆಯನ್ನ ಹಿಂದಿಡೋ ಮಾತೇ ಇಲ್ಲ ಅನ್ನಿಸ್ತಿದೆ. ಹೀಗಾಗಿ ಎಲ್ಲಿಗೆ ಬಂದು ನಿಲ್ಲುತ್ತೋ ಕಾದ್ ನೋಡಬೇಕು. ಆತ್ಮೀಯರೇ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ.